ಸರ್ ನಮಸ್ತೆ. ನಮಸ್ತೆ. ಆ, ಅಲ್ಲಿ ಲಕ್ಷ್ಮಿ ಅಂತೇಳಿ ಅವ್ರ ಮೇಲೆ ಏನೋ ಅಟ್ಯಾಕ್ ಆಗಿದೆಯಲ್ಲ, ಹಾ, ಹೌದು. ನೀವ್ ಯಾರಂತ ಗೊತ್ತಾಗಿಲ್ಲ. ನಾನು ಅವರ ಅಕ್ಕನ ಮಗ. ಆ? ಅಕ್ಕನ ಮಗ ನನ್ನ ಅಕ್ಕನ್ ಮಗ. ಓಕೆ. ಹಾ. ನಾವು ಬ್ರದರ್ ಸ್ಟ್ಯಾನಿ ಪಿಂಟು ಅಂತೇಳಿ ಕರ್ನಾಟಕ ಕ್ರೈಸ್ತ ಸಂಘಟನೆ ಹಾ, ಅಧ್ಯಕ್ಷರು, ಓಕೆ ಓಕೆ. ಹಾ, ಹೇಳಿ. ಬೆಂಗಳೂರಿಂದ ಕರೆ ಮಾಡ್ತಾ ಇದೀವಿ. ಹಾ, ಹೌದೌದು. ಅದ್ರ ಏನಾಗಿದೆ ಸ್ವಲ್ಪ ಅದ್ರ ಬಗ್ಗೆ ಕೊಡ್ತೀರಾ ಮಾಹಿತಿ? ಅದು ಅದೇನಂದ್ರೆ ಅವನು ತುಂಬಾ ದಿನದಿಂದ ಅವ್ರನ್ನ ಮನೆ ಹತ್ರ ಬಂದು ಕೆಟ್ಟದಾಗೆಲ್ಲ ಬೈತಿದ್ದ. ಯಾರು ಅವನು? ಅವನು ಅಲ್ಲೇ ಏರಿಯಾದಲ್ಲೇ ಇರೋನು, ಆ ಕಡೆ ಪಕ್ಕದ ಏರಿಯಾದಲ್ಲಿ. ಪಕ್ಕದಲ್ಲಿ ಏರಿಯಾದಲ್ಲಿ ಇರೋನು. ಏನ್ ಹೆಸರು ಅವಂದು? ಅವನ ಹೆಸರು ಕುಮಾರ್ ಅಂತೇಳಿ. ಕುಮಾರ್. ಓಕೆ. ಏನ್ ಸಮಸ್ಯೆ ಅವನಿಗೂ ಇವ್ರಿಗೂ? ಏನು ಸಮಸ್ಯೆ ಇಲ್ಲ. ಹ್ಮ್. ಅವನು ಬಂದು ಅವಾಗವಾಗ ಮದ್ವೆ ಮಾಡ್ಕೊಡಿ, ಯಾರೋ ಕುಮಾರ್ ಕೊಡ್ತಿದ್ರೆ ಏನಂತ ಗೊತ್ತಿಲ್ಲ. ಯಾರನ್ನ ಮದ್ವೆ ಮಾಡ್ಕೊಡಿ ಅಂತ? ಅವ್ರ ಮಗಳನ್ನ. ಮಗಳ ಹೆಸರೇನು? ರೂಪಾ ಅಂತೇಳಿ. ಓಕೆ. ಅವಳ ಏಜ್ ಬಂದು 21, ಅವನ ಏಜ್ ಬಂದು ಬಿಲೋ 40. 40. ಈ 21 ವರ್ಷ ಹೆಣ್ಮಗಳು ಮದುವೆ ಮಾಡ್ಕೊಡಿ ಅಂತ ಪೀಡಿಸ್ತಾ ಇದ್ದ. ಕುಡ್ದು ಬಂದು ಪೀಡಿಸ್ತಾ ಇದ್ದ. ಓಹೋ. ಪೀಡಿಸೋತಿಗೆ ಆಮೇಲೆ ನಮ್ಮ ಮನೆ ಹತ್ರ ಬಂದು ಜಗಳ ಮಾಡೋದು, ನಮ್ ಚಿಕ್ಕಮ್ಮನಿ ಕೆಟ್ಟದಾಗ ಬೈಯೋದು, ಏನೇನೋ ಮಾತಾಡ್ತಿದ್ದ. ಓಕೆ. ಮಾತಾಡೋ ಟೈಮಲ್ಲಿ ಹಲವು ಬಾರಿ ನಾವು ಸಮೇತ ಅವನಿಗೆ ಎಚ್ಚರಿಕೆ ಕೊಟ್ಟು, ಆಮೇಲೆ ಮಾತಾಡೋ ಟೈಮಲ್ಲಿ ಒಂದೆರಡು ಹೊಡೆದು ಕಳಿಸ್ಕೊಟ್ಟಿದ್ದೀವಿ. ಆಮೇಲೆ ಪೊಲೀಸ್ ಸ್ಟೇಷನ್ಗೆಲ್ಲ ಕರೆಸಿ ವಿಚಾರಣೆ ಮಾಡಿಸಿ ಪೊಲೀಸರು ಅವರಿಗೆ ಹೆದರಿಕೆ ಕೊಟ್ಟು, ಆ ರೀತಿಯಾಗಿ ಮಾಡಬಾರ್ದು, ಇನ್ಮೇಲೆ ಮಾಡಬಾರ್ದು ಅಂತೇಳಿ ಅವ್ರಿಗೆ ಎಲ್ಲ ಹೇಳಿ ಕಳಿಸಿದ್ರು. ಅದು ಎಷ್ಟು ದಿನಗಳ ಹಿಂದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ ನೀವು? ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು ಒಂದು 3 ವರ್ಷದ ಹಿಂದೆನೇ ಆಗಿದೆ. 3 ವರ್ಷದ ಹಿಂದೆ. ಅವಾಗ ಪೊಲೀಸರು ಏನ್ ಆಕ್ಷನ್ ತಗೊಂಡಿದ್ರು? ಪೊಲೀಸರು ಕರೆಸಿ ಅವನ್ನ ವಿಚಾರಣೆ ಮಾಡಿ ಅವನಿಗೆ 1-2 ಪೆಟ್ಟು ಕೊಟ್ಟು, ಒಂದ್ಸತಿ ಮಾಡಬಾರ್ದು, ಮಾಡಿದ್ರೆ ಒಳಗಾಗ್ತೀವಿ ಅಂತೇಳಿ. ಅದು ಎಲ್ಲ ಬರ್ಸ್ಕೊಂಡಿದಾರ? ಅವಾಗಲ ಕಾಪಿ ಎಲ್ಲ ಇದೆಯಾ? ಅದು ಅವನ ಹತ್ರ ಮುಚ್ಚಳಿಕೆ ಬರ್ಸ್ಕೊಂಡಿರೋದಿದೆ. ಅವಾಗ 3 ವರ್ಷದ ಹಿಂದೆ ಮಾಡಿಸ್ಕೊಂಡಿರೋದೆಲ್ಲ ಇದೆ? ಇದೆ. ಓಕೆ. ಓಕೆ. ಆಮೇಲೆ ನಮ್ಮ ಹತ್ರನೂ ಇದೆ. ಕೊಟ್ಟಿರೋ ಕಂಪ್ಲೇಂಟ್ ಮತ್ತೆ ಓಕೆ. ಅದಾದ್ಮೇಲೆ ಎಲ್ಲ ಆದ್ಮೇಲೆ ಮತ್ತೆ ಅವ್ನು ಬಂದು ನಮಗೆ ಫೇಸ್ಬುಕ್ ಅಲ್ಲೆಲ್ಲ ಲೈವ್ ಕೊಟ್ಟು ಕೆಟ್ಟದಾಗ ಬೈಯೋದು. ಫೇಸ್ಬುಕ್ ಅಲ್ಲಿ ಲೈವ್ ಯಾವಾಗ ಕೊಟ್ಟಿದ್ದ ಅವನು? ಅವನು ಒಂದು 2-3 ತಿಂಗಳಿಂದ ಕೊಟ್ಟಿದ್ದ. 3 ತಿಂಗಳಿಂದ ಕೊಟ್ಟಿದ್ದ. ಓಕೆ, ಸರಿ. ಅದೆಲ್ಲ ನಾನು ಕೆಲವೊಂದು ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ, ಅವ್ನು ಕೆಟ್ಟದಾಗ ಬೈದಿದ್ದು. ಓಕೆ. ಫೇಸ್ಬುಕ್ ಅಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಹೆಸರು ಹೇಳ್ಬಿಟ್ಟು ಮಾಡಿದಾನಾ? ಹೆಸರು ಹೇಳ್ಬಿಟ್ಟು ಮಾಡಿದಾನೆ. ಮತ್ತೆ ಚರ್ಚ್ ಹೆಸರು, ಪಾಸ್ಟರ್ ಹೆಸರು. ಅವನು ಯಾರು? ಅವನು ಕ್ರಿಶ್ಚಿಯನ್? ಅವನು ಯಾರು? ಕ್ರಿಶ್ಚಿಯನ್ ಅಲ್ಲ. ಕ್ರಿಶ್ಚಿಯನ್ ಅಲ್ಲ. ಅವಾಗ ಚರ್ಚಿಗೆ ಬರ್ತಿದ್ದ. ನಾನು ಏನಕ್ಕೆ, ಏನ್ ಮಾಡಕ್ ಚರ್ಚಿಗೆ ಬರೋದು? ನಾನ್ ಬದ್ಲಾಗ್ಬೇಕು ಅಂತೇಳಿ ಸುಮ್ನೆ ಬರ್ತಿದ್ದ ಅವನು. ಯಾರು? ಈ ಹುಡುಗಿ ಹೋಗ್ತಾಳಲ್ಲ ಚರ್ಚಿಗೆ, ಅಲ್ಲಿಗೆ? ಹೌದೌದು. ಅಂದ್ರೆ ಅವನು ಚರ್ಚಿಗೆ ಬದ್ಲಾಗ್ಬೇಕಂತ ಬರಲ್ಲ, ಈ ಹುಡುಗಿಗೋಸ್ಕರ ಬರೋದು. ಬರ್ತಾನ, ಅದಕ್ಕೋಸ್ಕರ ಮಾಡ್ತಿದ್ದ. ಆಮೇಲೆ ಚರ್ಚ್ ಹತ್ರನು ಬಂದು ಒಂದ್ಸತಿ ಗಲಾಟೆ ಮಾಡಿ ಕೆಟ್ಟದಾಗ ಮಾತಾಡಿದ್ದಕ್ಕೆ ಹೇಳಿ ಹೊಡೆದು ಕಳ್ಸಿದೀವಿ. ಅದು ಕೇಸ್ ಮಾಡ್ಬೇಕಾಯ್ತು ಚರ್ಚ್ ಕಡೆಯಿಂದ? ಚರ್ಚ್ ಕಡೆಯಿಂದ ಅಂದ್ರೆ ಅವನು ಸುಮ್ನೆ ಬಂದು ಒದೆ ತಿನ್ಕೊಂಡೋದ. ಅಲ್ಲಿ ಅವತ್ತು ಜಾತ್ರೆ ನಡೀತಿತ್ತು, ಹಂಗಾಗಿ ಮತ್ತೆ ಪ್ರೇಯರ್ ಬೇರೆ ನಡೀತಾ ಇತ್ತು. ಸರಿ. ಹಂಗಾಗಿ ಸರಿ ಆಯ್ತು ಅಂತ ಹೋದ. ಅವನು ಒಂದು ಹೊಡೆದಕ್ಕೆ ಹುಟ್ಟಿದ ತಕ್ಷಣ ಹೋದ. ಆಮೇಲೆ ಸ್ವಲ್ಪ ದಿನಗಳಾದ್ಮೇಲೆ ಮತ್ತೆ ಫೇಸ್ಬುಕ್ ಅಲ್ಲಿ ಕೆಟ್ಟದಾಗೆಲ್ಲ ಮಾತಾಡೋದು. ಆಮೇಲೆ ಮನೆ ಹತ್ರ ಬಂದು ಜಗಳ ಮಾಡೋದೆಲ್ಲ ಮಾಡ್ದ. ಆಮೇಲೆ ಏನ್ ಮಾಡಿದ್ವಿ, ಸೀದಾ ಸ್ಟೇಷನ್ಗೆ ಹೋಗಿ ಈ ತರ ತೊಂದರೆ ಕೊಡ್ತಿದ್ದಾನೆ, ಸಾಮಾಜಿಕ ಜಾಲತಾಣದಲ್ಲಿ ಅವನು ಹೋಗಿ ಕೆಟ್ಟದಾಗೆಲ್ಲ ಮಾತಾಡಿ ಹೆಸರು ಹೇಳ್ಬಿಟ್ಟು ಮಾತಾಡ್ತಿದ್ದಾನೆ, ಮತ್ತೆ ಮನೆ ಹತ್ರ ಬಂದು ಜಗಳ ಮಾಡ್ತಿದ್ದಾನೆ, ಕಂಪ್ಲೇಂಟ್ ಕೊಟ್ಟಿದ್ದ ತಕ್ಷಣ ಪೊಲೀಸರು ಅದನ್ನ FIR ಹಾಕಿ, ಅದು ಇದೆ ಕಾಪಿ ಇದೆ, FIR ಹಾಕ್ಬಿಟ್ಟು ಅವರು ಅವನ್ನ ಕರೆಸಿ ಮುಚ್ಚಳಿಕೆ ಬರ್ಸ್ಕೊಂಡು ಮತ್ತೆ ಕಳಿಸ್ಕೊಟ್ಟಿದ್ದಾರೆ. ಅವನಿಗೆ FIR ಹಾಕಿದಾರೆ, ಅವರು ಫೈಲ್ ಮಾಡಿದೀವಿ. ನೀವು ಆದಷ್ಟು ಬೇಗ ಅರೆಸ್ಟ್ ಮಾಡ್ಬೇಕಂತಲೇ ಹೇಳಿ ಕೊಟ್ಟು ಕಳ್ಸಿದೀವಿ. ಬಟ್ ಅದು ಸೆಕ್ಷನ್ ಅರೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರು. SP ಹತ್ರನೂ ಹೋಗಿದ್ವಿ, ಸೆಕ್ಷನ್ ಅರೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ಏನಂದ್ರೆ ಬೆದರಿಸಿ ಕಳಿಸ್ಬೋದು, ಮತ್ತೇನಾರ ಬಂದು ಅವ್ನು ತೊಂದರೆ ಕೊಟ್ಟಿದ್ದಾನಂದ್ರೆ ನಾವು ಅವನ್ನ ಒಳಗಾಗ್ಬೋದು ಅಂತ ಇದ್ ಮಾಡಿದ್ವಿ. ಅದಾಗಿ ಅವನ್ನ ಕರೆಸಿ ಅವರು ಪೊಲೀಸರು ಅವನಿಗೆ ಎದುರಿಸಿ, ಈ ತರ ಮಾಡಿದೆ ಅಂತಲ್ಲಪ್ಪ, ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, FIR ದಾಖಲೆ ಆಗಿದೆ, ಇನ್ ಮುಂದೆ ನೀನೇನಾದ್ರು ಇದೇ ರೀತಿ ಮಾಡಿದ್ರೆ ನಿನ್ನ ನಾವು ಜೈಲಿಗೆ ಹಾಕ್ಬೇಕಂತೇಳಿ ಅವನ ಹತ್ರ ಬರ್ಸ್ಕೊಂಡು ಮುಚ್ಚಳಿಕೆ ಮಾಡಿಸ್ಕೊಂಡು ಕಳಿಸ್ಕೊಟ್ಟಿದ್ದಾರೆ. ಕಳಿಸ್ಕೊಟ್ಟಾಗಿ ಒಂದು 3 ದಿನಕ್ಕೆ ಅವನು ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾನೆ. ಅಂದ್ರೆ 3 ದಿನಗಳ ಕಾಲ ಅವನು ಸ್ಕೆಚ್ ಹಾಕಿದ್ದಾನೆ, ಹೊಡಿಲಿಕ್ಕೆ ಸ್ಕೆಚ್ ಮಾಡಿದ್ದಾನೆ. ಒಬ್ನೇ ಹೊಡೆದಿರೋದ? ಯಾರ್ಯಾರು ಸೇರು ಮಾಡಿರೋದು? ಒಬ್ನೇ ಹೊಡೆದಿರೋದು. 8 ಕಾಲ್ಗೆ ಏನ್ ಬಳಕೆ ಮಾಡಿದಾನೆ ಹೊಡಿಯಕ್ಕೆ? ಇದು ಬಾರ್ ಬಿಲ್ಡಿಂಗ್ ಇಂದು ಲಿವರ್ ಬರುತ್ತೆ, ಅದನ್ನ ಬಳಕೆ ಮಾಡಿ ಪ್ಲಾನ್ ಮಾಡ್ಕೊಂಡು ಅವ್ರು ಬರೋದನ್ನ ನೋಡಿ ಮಗಳ ಮೇಲೆ ಹೊಡಿಲಿಕ್ಕೆ ಬಂದಾಗ ಅವರು ಅಡ್ಡ ಕಟ್ಟಿದ್ದಾರೆ.
ಅಡ್ಡಗಟ್ಟಿ ತಾಯಿ ಮಗಳು ಬಚಾವಾಗ್ಲಿಕ್ಕೆ ನೋಡಿದ್ದಾರೆ, ಮತ್ತೆ ಹ್ಮ್. ಜನಗಳ ಅಕ್ಕಪಕ್ಕ ಮನೇಲಿರುವಂತ ಜನಗಳನ್ನ ಕರೆದಿದ್ದಾರೆ, ಕರೆದ್ರು ಯಾರು ಹೆಲ್ಪಿಗೆ ಬರ್ದಲೆ ಹ್ಮ್. ಅದನ್ನ ರಾಡ್ ಅವ್ರು ಇಬ್ರು ಇಟ್ಕೊಂಡ್ರು, ಯಾರು ಹೆಲ್ಪಿಗೆ ಬಂದಿಲ್ಲ. ಯಾರು ಹೆಲ್ಪಿಗೆ ಬಂದಿಲ್ಲ. ಅವನು ಹೊಡೆಯಕ್ ಬಂದಿರೋದು ಸಾಕ್ಷಿಗಳು ಏನಿದೆ? ಹೊಡೆಯಕ್ ಬಂದಿರೋ ಸಾಕ್ಷಿ ರಾಡ್ ಇದೆ, ಮತ್ತೆ ಅವ್ರಿಬ್ರೆ ಮೇನ್ ವಿಟ್ನೆಸ್. ಅಲ್ಲ, ವಿಟ್ನೆಸ್ ಅವ್ರಿಬ್ರೆ. ಓಕೆ, ಮತ್ತೊಬ್ರು ನೋಡಿರೋರು ಯಾರು ಇಲ್ವಾ? ಇಲ್ಲ ನೋಡಿರೋರು ಯಾರು ಬಂದಿಲ್ಲ, ಎಲ್ಲ ಎದ್ರಕೊಂಡು ಹೋಗಿದ್ದಾರೆ. ನಾನೇ ಅವರು ಹೊಡೆದ ಈಗ ಸ್ಟೇಷನ್ ಇಂದ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಂದಿದ್ದಾರೆ ಇದ್ರ ಬಗ್ಗೆ? ಇದ್ರ ಬಗ್ಗೆ ನಾವು ಅವನ್ನ ಅರೆಸ್ಟ್ ಮಾಡಿದೀವಿ, ಅವನ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ. ಅರೆಸ್ಟ್ ಮಾಡಿದಾರಾ? ಅರೆಸ್ಟ್ ಮಾಡಿದಾರ ಅವನ್ನ. ಮತ್ತೆ ಇದ್ರ ಬಗ್ಗೆ ಏನ್ ಸಪೋರ್ಟ್ ಬೇಕಂತ ತಿಳಿಸಿ. ಓಕೆ, ಮತ್ತೆ ನಾನು SP ಅವ್ರಿಗೂ ಕೂಡ ನಾನು ಮಾತಾಡ್ತೀನಿ ಇದ್ರ ಬಗ್ಗೆ. ಅಲ್ಲಿ ಚಿಕ್ಕಮಂಗ್ಳೂರ್ ಏನ್ ಸಪೋರ್ಟ್ ಬೇಕಾದ್ರೂ ಹೇಳಿ ಅಲ್ಲಿಗೆ. ಓಕೆ, ಅದನ್ನ ಎಲ್ಲ ವ್ಯವಸ್ಥೆ ಮಾಡೋಣ. ಮತ್ತೆ ಇವರಿಗೆ ಸೂಕ್ತವಾದ ಭದ್ರತೆ ಕೊಡಕ್ಕೆ ನಾನು ಡಿಪಾರ್ಟ್ಮೆಂಟ್ ಅಲ್ಲಿ ಮಾತಾಡ್ತೀನಿ. ನೆಕ್ಸ್ಟ್ ಯಾವ್ದೇ ರೀತಿ ಇದಾಗಬಾರ್ದು, ಇವರಿಗೆ ಕಂಪ್ಲೀಟ್ ಆಗಿ ಸುರಕ್ಷತೆ ಬೇಕು. ಸರಿನಾ? ನನ್ನ ನಂಬರ್ ಸೇವ್ ಮಾಡ್ಕೊಳ್ಳಿ ನೀವು, ಸ್ಟ್ಯಾನಿ ಪಿಂಟು ಅಂತ ಹೇಳಿ, ಕರ್ನಾಟಕ ಕ್ರೈಸ್ತ ಸಂಘಟನೆ ಅಧ್ಯಕ್ಷರು. ಓಕೆ, ನಿಮ್ ಹೆಸರು ಏನಂದ್ರಿ? ಪ್ರಕಾಶ್ ಅಂತ ಹೇಳಿ. ಪ್ರಕಾಶ್ ಅಂತ. ಓಕೆ ಪ್ರಕಾಶ್ ಅವ್ರು, ನೀವು ಅವ್ರ ಏನು ಬ್ರದರಾ, ತಮ್ಮನ? ತಮ್ಮ ಅಂದ್ರೆ ನೀವು ಅಣ್ಣ. ನೀವು ಇರೋದು ಅಲ್ಲೇ ಚಿಕ್ಕಮಂಗ್ಳೂರಲ್ಲಿ ಎಲ್ಲಿ? ಚಿಕ್ಕಮಂಗ್ಳೂರಲ್ಲೇ, ನಾವು ಅಕ್ಕಪಕ್ಕ ಏರಿಯಾ. ಯಾವ ಏರಿಯಾದಲ್ಲ ನಡೆದಿರೋ ಘಟನೆ ಇದು ಎಕ್ಸಾಕ್ಟ್ಲಿ? ಇದು ನಡೆದಿರೋ ಘಟನೆ, ಅವರು ಡ್ಯೂಟಿಗೆ ಅವ್ರ ಅಮ್ಮನ್ನ ಬಿಡಕ್ಕೋಸ್ಕರ ಹೋಗ್ಬೇಕಾದ್ರೆ ಸ್ಕೂಟಿಯಲ್ಲಿ ಅಟ್ಯಾಕ್ ಮಾಡಿದ್ರು. ಪ್ಲೇಸ್ ಯಾವ್ದು? ಚೊಕ್ಕಣ್ಣ ಬೀದಿ ಅಂತ ಹೇಳಿ. ಎಲ್ಲಿ ಬರುತ್ತದು ಚಿಕ್ಕಮಂಗ್ಳೂರಲ್ಲಿ? ಚಿಕ್ಕಮಂಗ್ಳೂರಲ್ಲಿ ಅಯ್ಯಂಗಾರ್ ಬೇಕರಿ ಸಿಟಿಯಲ್ಲೇ? ಸಿಟಿಯಲ್ಲೇ ಮೇನ್ ಸಿಟಿಯಲ್ಲೇ? ಮೈನ್ ಸಿಟಿಯಲ್ಲೇ ನಡೆದಿರೋದು. ಸರಿ, ಆಯ್ತು. ಏನು ನಿಮಗೆ ಸಪೋರ್ಟ್ ಬೇಕು ಮತ್ತೊಂದು ನನಗೆ ಕಾಲ್ ಮಾಡಿ ಎನಿ ಟೈಮ್. ಸರಿ. ಓಕೆ, ಅವ್ರು ನಿಮ್ ಜೊತೆ ನಾವ್ ಇದೀವಿ, ಏನು ವರಿ ಮಾಡ್ಕೋಬೇಡಿ.